ಜನಸ್ಪಂದನ ಕಾರ್ಯಕ್ರಮ ಹಿಂದೆ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 51 ಅರ್ಜಿಗಳು ಸ್ವೀಕೃತ ಆಗಿದ್ದು ಕಳೆದ ಜನಸ್ಪಂದನದಲ್ಲಿ 27 ಅರ್ಜಿಗಳನ್ನ ಅವರಿಗೆ ಯಾವ ವಿಚಾರದಲ್ಲಿ ಅರ್ಜಿ ಕೊಟ್ಟಿದ್ರು ಅದಕ್ಕೆ ಪರಿಹಾರವನ್ನ ಒದಗಿಸಿ ಕ್ರಮ ಕೈಗೊಂಡು ವಿಲೇವಾರಿ ಮಾಡಲಾಗಿದೆ. ಇನ್ನುಳಿದಂತವು ಪರಿಶೀಲಿಸಲಾಗ್ತಾ ಇದೆ. ಅದನ್ನು ಮುಂದಿನ ಹಂತದಲ್ಲಿ ಕ್ಲಿಯರ್ ಮಾಡಲಾಗ್ತದೆ. ಯಾವ ನಿಯಮಬದ್ಧವಾಗಿರೋದಿಲ್ಲ ಅದಕ್ಕೆಲ್ಲ ಎಂಡಾಸ್ಮೆಂಟ್ ಕೂಡ ಕೇಳಿದ್ದೀನಿ. ನಿಯಮಬದ್ಧವಾಗಿಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡ್ತಾರೆ. ಇವತ್ತು ಸುಮಾರು 53 ಅರ್ಜಿ ಬಂದಿದೆ. ಮುಂದಿನ ಸಭೆ ಒಳಗಡೆ ಅದೆಲ್ಲದಕ್ಕೂ ಇದನ್ನ ಏನು ಕ್ರಮ ಕೈಗೊಂಡಿದ್ದೀರಾ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು, ಪರಿಹಾರ ಒದಗಿಸಬೇಕು ಅಂತ ಸೂಚಿಸಿದ್ದೀನಿ. ಅದರಂತೆ ತಹಸೀಲ್ದಾರ್ ಅವರು ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ವಿಶೇಷವಾಗಿ ಕಂದಾಯ ಇಲಾಖೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಪಡಿತರ ಚೀಟಿ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಅರ್ಜಿಗಳು ಜಾಸ್ತಿ ಬರ್ತಾ ಇದ್ದಾವೆ. ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಕಾರ್ಡ್ ಕ್ಯಾನ್ಸಲ್ ಆಗಕ್ಕೆ ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಅರ್ಜಿ ತಗೊಂಬಂದಿದ್ರು. ಹಿಂದೆನೂ ಹೇಳಿದ್ದೆ, ಇವತ್ತು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಿಜವಾಗ BPL ಕಾರ್ಡ್ ದಾರರಿಗೆ ಏನಾದರೂ ತೊಂದರೆ ಆಗಿ ನೋಟಿಸ್ ಕೊಟ್ಟು ಅದು ಕಾರ್ಡ್ ತೆಗಿಯಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆ ಕಾರ್ಡ್ ಅನ್ನ ಉಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದೀನಿ. ಅಧಿಕಾರಿಗಳು ಅದರ ವಿಚಾರದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಯಾರು ನೀವು ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಹೇಳಿದ್ದೀನಿ. ಯಾವುದೇ ಒಂದು ಕಾರ್ಡ್ ಅನ್ನ ನಿಯಮಬದ್ಧವಾಗಿ ಅವರ ಅರ್ಹತೆ ಇದ್ದು ಕ್ಯಾನ್ಸಲ್ ಮಾಡಕ್ಕೆ ಹೋದ್ರೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ತಿಳಿಸಿದ್ದೀನಿ.